2025 ಸಿಂಹರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಸಾಮಾನ್ಯ ದೃಷ್ಟಿಕೋನ. ಜುಲೈನಲ್ಲಿ ಹಿಂದೆ ಇದ್ದ ಮೇಲೆ ಮುಂದಿನ ಸಫಲತೆಯ ದಿಕ್ಕಿನಲ್ಲಿ ನೀವು ಬಗ್ಗೆ ಸ್ವಲ್ಪ ಸವಾಲುಗಳನ್ನು ಎದುರಿಸಬಹುದು. ಮುಂಗಡದಾರಿಕೆ ನಿಧಾನಗತಿಯಲ್ಲಿ ಇರಬಹುದು. ಆದರೆ ಜುಲೈ 18 ನಂತರ ಪರಿಸ್ಥಿತಿಗಳು ಮತ್ತೆ ಸುಧಾರಣೆ ಕಡೆಗೊಳ್ಳಬಹುದು. ಜುಲೈ ಮೊದಲಾರ್ಧದಲ್ಲಿ ಸ್ವತಂತ್ರ ಚಕ್ರದಲ್ಲಿ ಬಲವಾದ ಗುರುವಿನ ನಿಮ್ಮ ಲಾಭ ಮನೆಯಲ್ಲಿದ್ದು ಹಣಕಾಸಿನಲ್ಲಿ ಬಹು ಚಿಕಿತ್ಸೆ ಇರುತ್ತದೆ. ಆದರೆ ಮಧ್ಯರಾತ್ರಿ ಬಳಿಕದ ಕಾಲದಷ್ಟು ಅಗತ್ಯವಿಲ್ಲ. ವೃತ್ತಿ, ವ್ಯವಹಾರ ಮತ್ತು ಕಾರ್ಪೊರೇಟ್ ಎರಡರಲ್ಲಿಯೂ ಕೆಲಸದಲ್ಲಿ ಆರಂಭದಲ್ಲಿ ಪ್ರಗತಿ ಕಂಡುಬರುತ್ತದೆ. ಆದರೆ ಮಧ್ಯ ಮಾಸದಲ್ಲಿ ಹೊಸ ಯೋಜನೆಗಳು ಪಾಲಿಸಲಿಕ್ಕೆ ಎಚ್ಚರಿಕೆ ಇಡಿ. ತ್ವರಿತ ನಿರ್ಧಾರಗಳಿಗೆ ವಿರೋಧಿಸಿ. ಧೈರ್ಯದಿಂದ ಮತ್ತು ಅನುಭವ ಆಧಾರಿತ ನಡೆದುಕೊಳ್ಳಿ. ಹಣಕಾಸು ಮೊದಲಾರ್ಧದಲ್ಲಿ ಬಲವಾದ ಹಣಕಾಸು ವೃದ್ಧಿಯಲ್ಲಿ ಸಾಧ್ಯತೆ ಇದೆ. ಗುರುಯಾದರಿ ಸಹಾಯದೊಂದಿಗೆ ವಹಿವಾಟುಗಳು ನಿಭಾಯಿಸಬಹುದು. ಆದರೆ ಕಂಠಸ್ಥಿತಿ ಖರ್ಚುಗಳು ಹೆಚ್ಚಾಗುತ್ತಾ ತೊಡಗಬಹುದು. ಬಡ್ಡಿ ಸಂಗ್ರಹಿಸಲು ಇದು ಸರಿಯಾದ ಕಾಲವಲ್ಲ. ಆಧಾರಿತ ಖರ್ಚಿನಲ್ಲಿ ಜಾಗ್ರತೆ ಇರಲಿ. ಸಂಬಂಧ ಮತ್ತು ವೈವಾಹಿಕ ಜೀವನ. ಪ್ರೀತಿಯಿಂದ ಸಂಬಂಧಗಳು ಬಲವಾಗುತ್ತವೆ. ಗುರುವಿನ ಪ್ರಭಾವ ಹಿನ್ನೆಲೆಯಲ್ಲಿ ಸಹಾಯ ನೀಡುತ್ತದೆ. ಆದರೆ ವೃತ್ತಿಪರ ಜೀವನದೊತ್ತಡದಿಂದ ಸಾಮಾನ್ಯವಾಗಿ ಸಂಬಂಧಕ್ಕೆ ಕೆಲವು ವಿವಿಧ ತೊಂದರೆಗಳು ಎದುರಾಗಬಹುದು. ಸಹನೆ ಮತ್ತು ಸಂವಹನ ಮುಖ್ಯ. ಕುಟುಂಬ ಮತ್ತು ಸ್ನೇಹ. ಕುಟುಂಬ ಮತ್ತು ಮನೆತನದ ಸಂಬಂಧಗಳು ವಿಶೇಷ ಗಮನಕ್ಕಾಗಿ ಯೋಗ್ಯ. ದೂರಾಗಮನದಿಂದ ಕೆಲ ದಿನ ಸಂಭಾಷಣೆಯಲ್ಲಿ ತಪ್ಪುಗಳು ಉಂಟಾಗಬಹುದು. ಜುಲೈ 28 ನಂತರ ಕಠೋತ್ಪತ್ತಿ ನಿಮ್ಮ ಮನಸ್ಥಿತಿಯಲ್ಲಿ ಪ್ರಭಾವ ಬೀರುತ್ತದೆ. ಈ ವೇಳೆ ಬಾರು ಸಂಬಂಧಗಳ ವಿಚಿತ್ರ ಗಲಾಟೆಗಳು ಪ್ರಶ್ನೆ ಏರಿಸಬಹುದು. ಆರೋಗ್ಯ ಮೊದಲಾರ್ಧದಲ್ಲಿ ಶರೀರ ಮತ್ತು ಮನಃಶಾಂತಿ ಇದೆ. ಆದರೆ ಎರಡನೇ ಭಾಗದಲ್ಲಿ ಕೌಶಲ್ಯ ಮತ್ತು ಆರೋಗ್ಯದ ಇಳಿಕೆಯಾಗುವ ಸಾಧ್ಯತೆ ಇರುತ್ತದೆ. ಸ್ಟ್ರೆನ್ನ ಕುಳಿತಿಸಿದ ವಿಷಯಗಳಿಂದ ಸತತ ಶ್ರದ್ಧೆ, ಯೋಗ, ಧ್ಯಾನ, ಸಮತೋಲನ ಜೀವನ ಶೈಲಿ ಅನುಸರಿಸೋಣ. ಸಲಹೆಗಳು. ಬೆಳಗ್ಗೆ ಮೊದಲು ಸೂರ್ಯ ದೇವರಿಗೆ ಅರ್ಚನೆ ಮಾಡಿ. ಸರ್ಪಿಲ ಪುಂಕಷಾರಾಯ ಪೂಜೆ ಮಾಡಿ. ಇದು ಯೋಗವಾರಿ ನಿರ್ವಹಣೆ ಸಹಾಯ. ಕದಳಿಯನ್ನ ಶ್ರೀಕೆಯ ಮೇಲೆ ಪ್ರತಿದಿನ ತಿಲಕ ಮಾಡಿ. ಯಾವುದೇ ಉಚಿತ ಕೊಡುಗೆ ಸ್ವೀಕರಿಸಲು ತಡೆ ಹಾಕಿ. ಉಚಿತವೇ ಆದರೆ ಹಸ್ತಾಂತರ ನ್ಯಾಯ ಎಂದು ಗ್ರಹಿಸಬೇಕು. ವಿಶೇಷ. ಜೂನ್ 7 ರಿಂದ ಜುಲೈ 27 ಲೀನೋ ಸಿಂಹರಾಶಿಯಲ್ಲಿ ಮಾರ್ಕ್ ಮತ್ತು ಕ್ಯೂಟೆ ಜೊತೆಯಾಗಿರುತ್ತದೆ. ಇದರಿಂದ ಏಕಾಗ್ರತೆ ಕೊರತೆ ಆಗಬಹುದು. ಕೋಪ, ಆತ್ಮಗೌರವ ಸ್ಫೋಟಕವಾಗಿ ಬದಲಾಗಬಲ್ಲ ದುರ್ಘಟನೆಗಳು ಎಚ್ಚರಿಕೆ. ಜೂನ್ 15 ರಂದು ಮಾರ್ಕ್ ಮತ್ತು ಯುರಾನಸ್ನ ಸಂಘರ್ಷವು ಅಚಾನಕ್ ಬದಲಾವಣೆ ತಂದೊಡ್ಡಬಹುದು. ಸಿಂಹರಾಶಿಯಲ್ಲಿ ಕಾರ್ಯಾಲಯ ಸಂಬಂಧಿತ ಗೊಂದಲಗಳು ಆಗಬಹುದು. ಸಾರಾಂಶ. ಮುಂದಿನ ಹಂತಗಳು. ಶ್ರಮ, ವಿಧಾನ, ಪ್ರಾಮುಖ್ಯತೆ, ಸಂಬಂಧಗಳ ಸಂವಹನೆ. ಎಚ್ಚರಿಕೆ. ಕೋಪ, ತುರ್ತು ನಿರ್ಧಾರ, ಅಲ್ಲೇಪಾದ ರೀತಿ ಸಾಕಷ್ಟು ಸಾಮಾನ್ಯ. ಆರೋಗ್ಯದೊಂದಿಗೆ ಪ್ರದೋಷ, ಧ್ಯಾನ, ಸಮತೋಲನ, ಗೌರವ. ಕೊನೆಗಾಣಿಕೆ. ಜುಲೈ 1-15 ಎಚ್ಚರಿಕೆ ಆರಂಭ. ಜುಲೈ 16-30 ಸ್ಥಿರತೆ ಸಾಲು, ಅಂದರೆ ಕೇಂದ್ರೀಕೃತ ಕ್ರಿಯೆಗಳು. ಜುಲೈ 25 ನಿಮಗಾಗಿ ಚಿಂತನೆ ಮತ್ತು ಸಾಧನೆ ಎರಡೂ ಸಮತೋಲನ ಮಾಡಬೇಕಾದ ಸಮಯವಾಗಿದ್ದು ಮನಃಶಾಂತಿಯೇ ನಿಮ್ಮ ಶಕ್ತಿಯ ಮೂಲ. ಶುಭವಾಗಲಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ.